ಇವತ್ತಿನ ಕ್ಲಾಸಲ್ಲಿ ನಾವು ಕೋಆರ್ಡಿನೇಟ್ ಜಿಯೋಮೆಟ್ರಿಯಲ್ಲಿ ಎಕ್ಸರ್ಸೈಸ್ 7.1 ಮೇಲಿನ ಕಂಟಿನ್ಯೂಡ್ ಪಾರ್ಟನ್ನ ಮಾಡ್ಕೊಳ್ತಾ ಹೋಗೋಣ. ಸೊ ನೋಡಿ, ಫೋರ್ತ್ ಕ್ವೆಶ್ಚನ್ ಈ ರೀತಿ ಕೇಳಿದ್ದಾರೆ. ಚೆಕ್ ವೆದರ್ 5, -2, 6, 4 ಅಂಡ್ 7, -2 ಆರ್ ದ ವರ್ಟಿಸಸ್ ಆಫ್ ಅನ್ ಐಸೋಸೆಲಸ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ 3 ಪಾಯಿಂಟ್ಸ್ಗಳು ಐಸೋಸೆಲಸ್ ಟ್ರಯಾಂಗಲ್ ಅನ್ನ ಫಾರ್ಮ್ ಮಾಡ್ತಾವ ಅಂತ ನೋಡ್ಬೇಕು ನಾವು, ಆಯ್ತಪ್ಪ. ಸೊ ಫಸ್ಟ್ ಐಸೋಸೆಲಸ್ ಟ್ರಯಾಂಗಲ್ ಅಂತ ಅಂದ್ರೆ ಏನು? ಸೊ ನೋಡಿ, ಒಂದು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡ್ತೀನಿ ನಾನು, ಆಯ್ತಾ. ABC ಅನ್ನೋ ಒಂದು ಟ್ರಯಾಂಗಲ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಈ ಟ್ರಯಾಂಗಲ್ ಅನ್ನ ನಾವು ಯಾವಾಗ ಐಸೋಸೆಲಸ್ ಟ್ರಯಾಂಗಲ್ ಅಂತ ಕರಿತೀವಿ ಅಂತ ಅಂದ್ರೆ, ಈ ಟ್ರಯಾಂಗಲಿನ ಯಾವ್ದಾದ್ರೂ 2 ಸೈಡ್ಸ್ಗಳು, ಯಾವ್ದಾದ್ರೂ ಆಗಿರ್ಬೋದು, ಯಾವ್ದಾದ್ರೂ 2 ಸೈಡ್ಸ್ಗಳು ಈಕ್ವಲ್ ಆಗಿತ್ತು ಅಂತ ಅಂದ್ರೆ ಈ ಟ್ರಯಾಂಗಲ್ ಅನ್ನ ನಾವೇನಂತ ತಗೊಳ್ತೀವಿ, ಅವಾಗ ಐಸೋಸೆಲಸ್ ಟ್ರಯಾಂಗಲ್ ಅಂತ ಕರಿತೀವಿ, ಆಯ್ತಾ. ಸೊ ಒಂದೇ AB = BC ಆಗಿರ್ಬೋದು, ಅಥವಾ BC = AC ಆಗಿರ್ಬೋದು. ಈ ರೀತಿಯಲ್ಲಿ ಯಾವ್ದಾದ್ರೂ 2 ಸೈಡ್ಸ್ಗಳು ಈಕ್ವಲ್ ಆದ್ರೆ ಆಯ್ತು, ಸರಿನಾಪ್ಪ. ಸೊ ಈಗ ನಮಗೆ ಕೊಟ್ಟಿರುವಂತಹ 3 ಪಾಯಿಂಟ್ಸ್ ಅಥವಾ ವರ್ಟಿಸಸ್ಗಳು ಇವಾಗ ಐಸೋಸೆಲಸ್ ಟ್ರಯಾಂಗಲ್ ಅನ್ನ ಫಾರ್ಮ್ ಮಾಡ್ತಾವ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ನಾವು ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ, ಆಯ್ತಾ. ಡಿಸ್ಟೆನ್ಸ್ ಫಾರ್ಮುಲಾ ಏನ್ ಬರುತ್ತೆ? √(x2 - x1) ಪ್ಲಸ್ y2 - y1 ಬರುತ್ತೆ ಅಲ್ವಾ. ಕೊಟ್ಟಿರುವಂತಹ ಪಾಯಿಂಟ್ಸ್ ಗಳನ್ನ ಬರ್ಕೊಳ್ತಾ ಹೋಗೋಣ. ಸೊ 5 - 2 ಅಂತ ಕೊಟ್ಟಿದ್ದಾರೆ, ಇನ್ನೊಂದು 6, 4 ಕೊಟ್ಟಿದ್ದಾರೆ, ಇನ್ನೊಂದು 7, -2 ಇದೆ ಅಲ್ವಾ. ಸೊ ಈ ಪಾಯಿಂಟ್ ಅನ್ನ A ಅಂತ ತಗೊಳ್ಳೋಣ, ಇದನ್ನ B, ಇದನ್ನ C ಅಂತ ತಗೊಳ್ಳೋಣ. ಸೊ ಈಗ ನೋಡಿ, ನಮಗೆ ಬೇಕಾಗಿರುವಂತಹ ಸೈಡ್ಸ್ ಗಳು ಯಾವುದು? AB ಬೇಕು ನಮಗೆ, BC ಬೇಕು ನಮಗೆ, AC ಬೇಕು ಅಲ್ವಾ. ಅದನ್ನ ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗೋಣ, ಆಯ್ತಾ. ಫಸ್ಟ್ ಗೆ ನಾವು AB ಸೈಡಿನ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಆಯ್ತಾ. ಸೊ A ಮತ್ತೆ B ಇದೆ ಪಾಯಿಂಟ್ ಅಲ್ವಾ. ಸೊ 5, -2 ಮತ್ತೆ 6, 4. ಸೊ ಇದು A ಪಾಯಿಂಟ್, ಇದು B ಪಾಯಿಂಟ್. ಸೊ ಇದನ್ನ x1 ಅಂತ ತಗೊಳ್ತೀರಿ, ಇದನ್ನ y1 ತಗೊಳ್ತೀರಿ, ಇದನ್ನ x2, y2 ಅಂತ ತಗೊಳ್ತೀರಿ. ಡಿಸ್ಟೆನ್ಸ್ ಬಿಟ್ವೀನ್ AB ಏನಾಗುತ್ತೆ? AB is equal to √(x2 - x1) ಪ್ಲಸ್ y2 - y1 ಆಗುತ್ತೆ ಅಲ್ವಾ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ. x2 ಅಂತ ಅಂದ್ರೆ ಏನಿದೆ ಅಲ್ಲಿ? 6 ಇದೆ, ಮೈನಸ್ ಅನ್ನ ಹಾಗೆ ಇಡಿ. x1 ಅಂತ ಅಂದ್ರೆ ಏನು? 5 ಪ್ಲಸ್ y2 ಅಂತ ಅಂದ್ರೆ ಏನು? 4 ಅಂತ ಕೊಟ್ಟಿದ್ದಾರೆ ಅಲ್ವಾ. ಮೈನಸ್ ಅನ್ನ ಹಾಗೆ ಇಟ್ಕೊಳ್ಳಿ. ಸೊ y1 ಅಂತ ಅಂದ್ರೆ ಏನಿದೆ ಇಲ್ಲಿ? -2 ಇದೆ ಅಲ್ವಾ. ಸೊ ಆಲ್ರೆಡಿ ಇಲ್ಲಿ ನಮಗೆ ಮೈನಸ್ ಬಂದಿದೆ, ಇಲ್ಲೊಂದು ಮೈನಸ್ ಇದೆ, ಹಾಗಾಗಿ ಬ್ರಾಕೆಟ್ ಅನ್ನ ಯೂಸ್ ಮಾಡಬೇಕು, ಆಯ್ತಾ. ಸೊ -2 ಈ ಬ್ರಾಕೆಟ್ ಇಲ್ಲಿ ಕ್ಲೋಸ್ ಮಾಡಿ, ಈ ಬ್ರಾಕೆಟ್ ಅನ್ನ ಇಲ್ಲಿ ಕ್ಲೋಸ್ ಮಾಡ್ತೀನಿ, ಹೋಲ್ (² ಆಗುತ್ತೆ. ಸೊ ಫಸ್ಟ್ ಬ್ರಾಕೆಟ್ ಒಳಗಿರೋದನ್ನ ಸಾಲ್ವ್ ಮಾಡ್ಕೊಳ್ತಾ ಬರೋಣ. 6 - 5 ಹಾಗೆ ಇಟ್ಕೊಳ್ಳಿ. ಸೊ 4 ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಇಲ್ಲಿ ಬ್ರಾಕೆಟ್ ಅನ್ನ ಯೂಸ್ ಮಾಡಿದಿರಿ ಅಂತ ಅಂದ್ರೆ ಅಲ್ಲಿ ಏನಿದೆ ಅಂತ ಅರ್ಥ? ಮಲ್ಟಿಪ್ಲಿಕೇಶನ್ ಇದೆ ಅಂತ ಅರ್ಥ, ಆಯ್ತಾ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 2 ನ ಹಾಗೆ ಬರೆದ್ರೆ ಆಯ್ತು, (² 6 - 5 ಅಂತ ಅಂದ್ರೆ 1 ಪ್ಲಸ್ 4 ಪ್ಲಸ್ 2 ಅಂತ ಅಂದ್ರೆ 6 ಆಗುತ್ತೆ. 1² ಅಂತ ಅಂದ್ರೆ 1 ಆಗುತ್ತೆ, ಪ್ಲಸ್ 6² ಅಂತ ಅಂದ್ರೆ ಏನಪ್ಪಾ? 36, ವಿಚ್ ಇಸ್ ಈಕ್ವಲ್ ಟು 36 ಪ್ಲಸ್ 1 ಅಂತ ಅಂದ್ರೆ 37, √37 ಆಗುತ್ತೆ AB ಯ ಡಿಸ್ಟೆನ್ಸ್. ಅದೇ ರೀತಿ ಇವಾಗ ನೆಕ್ಸ್ಟ್ ಸೈಡ್ ಅನ್ನ ನೋಡ್ಬೇಕು ಅಲ್ವಾ ನಾವು. BC ಸೈಡ್ ಅನ್ನ ನೋಡ್ಕೊಳ್ಳೋಣ, ಆಯ್ತಾ. ಇಲ್ಲಿ B ಪಾಯಿಂಟ್ ಏನಿದೆ ಅಪ್ಪ? ಅಲ್ಲಿ 6, 4 ಅಂತ ಕೊಟ್ಟಿದ್ದಾರೆ. C ಪಾಯಿಂಟ್ ಏನಿದೆ? 7, -2 ಅಲ್ವಾ. ಸೊ ಇದನ್ನ x1 ಅಂತ ತಗೊಳ್ಳೋಣ, ಇದನ್ನ y1, ಇದು x2, ಇದು y2 ಅಂತ ತಗೊಳ್ಳೋಣ. ನಮಗೆ ಬೇಕಾಗಿರೋದು ಡಿಸ್ಟೆನ್ಸ್ ಯಾವ್ದ್ರದ್ದು? BC ಇದು ಅಲ್ವಾ. x2 - x1 ಪ್ಲಸ್ y2 - y1 √(x2 ಅಂತ ಅಂದ್ರೆ 7 ಇದೆ, ಮೈನಸ್ ಅನ್ನ ಹಾಗೆ ಇಡಿ. x1 ಅಂತ ಅಂದ್ರೆ 6 ಪ್ಲಸ್ y2 ಅಂತ ಅಂದ್ರೆ -2 ಮೈನಸ್ y1 ಅಂತ ಅಂದ್ರೆ ಎಷ್ಟಿದೆ ಅಪ್ಪ? ಇಲ್ಲಿ 4 ಇದೆ ಅಲ್ವಾ, (² 7 - 6 ಅಂತ ಅಂದ್ರೆ 1² ಪ್ಲಸ್ -2 - 4 ಅಂತ ಅಂದ್ರೆ -6 ವಿಚ್ ಇಸ್ ಈಕ್ವಲ್ ಟು 1² ಅಂತ ಅಂದ್ರೆ 1 ಬರುತ್ತೆ ಅಲ್ವಾ. -6 ಅಂತ ಅಂದ್ರೆ -6 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ. ಸೊ ಮೈನಸ್ ಇಂಟು ಮೈನಸ್ ಏನಾಯ್ತಪ್ಪ? ಪ್ಲಸ್ 6 36, ವಿಚ್ ಇಸ್ ಈಕ್ವಲ್ ಟು 36 ಪ್ಲಸ್ 1 ಅಂತ ಅಂದ್ರೆ 37 ಬಂತು ಅಲ್ವಾ. ಸೊ ನೋಡಿ, ಆಲ್ರೆಡಿ ನಮಗೆ 2 ಸೈಡ್ಸ್ಗಳು ಈಕ್ವಲ್ ಅಂತ ಗೊತ್ತಿದೆ, ಬಟ್ ನೀವು ಇಲ್ಲಿ AC ಕೂಡ ಚೆಕ್ ಮಾಡಬೇಕು, ಆಯ್ತಾ. ಸೊ ಯಾಕೆ? ನಮಗೆ ಬೇಕಾಗಿರೋದು ಖಾಲಿ 2 ಸೈಡ್ಸ್ಗಳು ಈಕ್ವಲ್ ಆಗಿರ್ಬೇಕು ಅಂತ. ಅಕಸ್ಮಾತ್ ಇದು ಕೂಡ ಈಕ್ವಲ್ ಬಂದ್ಬಿಟ್ರೆ ಅಲ್ವಾ, ಅದಕ್ಕಾಗಿ ನೀವು AC ಕೂಡ ಇಲ್ಲಿ ಚೆಕ್ ಮಾಡಬೇಕು, ಆಯ್ತಾ. ಸೊ AC ಪಾಯಿಂಟ್ ಏನಿದೆ? A ಪಾಯಿಂಟ್ ಏನಿದೆ ಅಪ್ಪ? ಅಲ್ಲಿ 5, -2 ಅಂತ ಕೊಟ್ಟಿದ್ದಾರೆ. ಸೊ C ಪಾಯಿಂಟ್ ಏನಿದೆ? 7, -2 ಅಂತ ಕೊಟ್ಟಿದ್ದಾರೆ, ಆಯ್ತಾ. ಸೊ AC ಡಿಸ್ಟೆನ್ಸ್ ಏನಾಗುತ್ತೆ?
x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಯ್ತು. ಸೊ ಇದನ್ನ x1 ಇದನ್ನ y1 ಅಂತ ತಗೊಳ್ಳಿ, ಇದನ್ನ x2 y2 ಅಂತ ತಗೊಳ್ಳಿ ಆಯ್ತಾ. ಸೊ x2 ಅಂತ ಅಂದ್ರೆ 7 ಮೈನಸ್ x1 ಅಂತ ಅಂದ್ರೆ 5 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಅಂದ್ರೆ -2 ಮೈನಸ್ y1 ಅಂತ ಅಂದ್ರೆ ಎಷ್ಟಿದೆ ಅಲ್ಲಿ -2 ಇದೆ ಅಲ್ವಾ. ಸೊ ಇಲ್ಲೂ ಕೂಡ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ. ಸೊ ಬ್ರಾಕೆಟ್ ಅನ್ನ ಯೂಸ್ ಮಾಡಬೇಕು. ಸೊ -2 ಈ ಬ್ರಾಕೆಟ್ ಅನ್ನ ಇಲ್ಲಿ ಕ್ಲೋಸ್ ಮಾಡಿ, ಓಕೆನಾ. ಹೋಲ್ ಸ್ಕ್ವೇರ್ 7 ಮೈನಸ್ 5 ಅಂತ ಅಂದ್ರೆ ಎಷ್ಟಾಗುತ್ತೆ 2 ಸ್ಕ್ವೇರ್ ಪ್ಲಸ್, ಸೊ -2ನ ಹಾಗೆ ಇಟ್ಕೊಳ್ಳಿ, ಮೈನಸ್ ಇಂಟು ಮೈನಸ್ ಏನಾಯ್ತು +2 ಆಯ್ತು. ಹೋಲ್ ಸ್ಕ್ವೇರ್ 2 ಸ್ಕ್ವೇರ್ ಅಂತ ಅಂದ್ರೆ 4 ಆಯ್ತು, -2 + 2 ಅಂತ ಅಂದ್ರೆ 0 ಆಗುತ್ತೆ ಅಲ್ವಾ. ಸೊ ಸ್ಕ್ವೇರ್ ರೂಟ್ ಆಫ್ 4 ಅಂತ ಅಂದ್ರೆ 2. ಸೊ ಇಲ್ಲೇನಾಯ್ತು AB is equal to ನಮಗೆ BC ಸಿಗ್ತಾ ಇದೆ, ವಿಚ್ ಇಸ್ ನಾಟ್ ಈಕ್ವಲ್ ಟು AC ಅಲ್ವಾ. ಹಾಗಾಗಿ ಕೊಟ್ಟಿರುವಂತಹ ವರ್ಟಿಸಸ್ಗಳು ಏನಾಗ್ತಾ ಇದಾವೆ ಇಲ್ಲಿ ಐಸೋಸೆಲೆಸ್ ಟ್ರಯಾಂಗಲ್ ಅನ್ನ ಫಾರ್ಮ್ ಮಾಡ್ತಾ ಇದಾವೆ. ಲಾಸ್ಟಿಗೆ ಒಂದು ಸೆಂಟೆನ್ಸ್ ಅನ್ನ ಬರ್ದ್ಬಿಡಿ. ಸಿನ್ಸ್ AB is equal to BC, the triangle is said to be an isosceles triangle. So next question ನೋಡಿ. In a classroom, 4 friends are seated at the point A, B, C and D has shown in the figure 7.8 ಆಯ್ತಾ. ಸೊ ಒಂದು ಕ್ಲಾಸ್ ರೂಮ್ ಅಲ್ಲಿ 4 ಜನ ಫ್ರೆಂಡ್ಸ್ ಈ ರೀತಿಯಲ್ಲಿ ಕುತ್ಕೊಂಡಿದ್ದಾರೆ. ಸೊ ಚಂಪಾ ಅಂಡ್ ಚಮೇಲಿ ವಾಕ್ ಇನ್ ಟು ದ ಕ್ಲಾಸ್ ಅಂಡ್ ಆಫ್ಟರ್ ಅಬ್ಸರ್ವಿಂಗ್ ಫಾರ್ ಅ ಫ್ಯೂ ಮಿನಿಟ್ಸ್ ಚಂಪಾ ಆಸ್ಕ್ ಚಮೇಲಿ. ಸೊ ಚಂಪಾ ಮತ್ತೆ ಚಮೇಲಿ ಏನ್ ಮಾಡ್ತಾರೆ, ಕ್ಲಾಸ್ ರೂಮ್ ಅಲ್ಲಿ ವಾಕ್ ಮಾಡ್ತಾ ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡ್ಕೊಂಡು ಸೊ ಚಂಪಾ ಏನ್ ಮಾಡ್ತಾಳೆ, ಚಮೇಲಿಗೆ ಕೇಳ್ತಾಳೆ. ಏನಂತ ಕೇಳ್ತಾಳೆ, ಡೋಂಟ್ ಯು ಥಿಂಕ್ ABCD ಇಸ್ ಅ ಸ್ಕ್ವೇರ್. ಸೊ ಏನ್ ಹೇಳ್ತಾಳೆ ಚಂಪಾ ಚಮೇಲಿಗೆ, ABCD ಅನ್ನೋದು ನಿನಗೆ ಸ್ಕ್ವೇರ್ ತರ ಕಾಣಿಸ್ತಿಲ್ವಾ ಅಂತ ಕೇಳ್ತಾಳೆ ಆಯ್ತಾ. ಚಮೇಲಿ ಏನ್ ಮಾಡ್ತಾಳೆ, ಡಿಸ್ಅಗ್ರಿ ಮಾಡ್ತಾಳೆ. ಚಮೇಲಿ ಏನ್ ಹೇಳ್ತಾಳೆ, ಅದು ಸ್ಕ್ವೇರ್ ರೀತಿಯಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ ಆಯ್ತಾ. ಸೊ ಈಗ ನಾವೇನ್ ಫೈಂಡ್ ಔಟ್ ಮಾಡಬೇಕು, ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಫೈಂಡ್ ವಿಚ್ ಆಫ್ ದೆಮ್ ಇಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಈಗ ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿ ಚಂಪಾ ಕರೆಕ್ಟ್ ಇದಾರಾ ಚಮೇಲಿ ಕರೆಕ್ಟ್ ಇದಾರಾ ಅಂತ ನೋಡ್ಬೇಕು ಆಯ್ತಾ. ಸೊ ನಾನು ಈ ಫಿಗರ್ ಅನ್ನ ಇಲ್ಲಿ ಬರ್ಕೊಂಡಿದ್ದೀನಿ ಆಯ್ತಾ. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವು ಸ್ಕ್ವೇರಿನ ಪ್ರಾಪರ್ಟೀಸ್ ಗಳನ್ನ ರೀಕಾಲ್ ಮಾಡ್ಕೊಳ್ಳೋಣ ಆಯ್ತಾ. ಒಂದು ಫಿಗರ್ ಅನ್ನ ನೀವು ಯಾವಾಗ ಸ್ಕ್ವೇರ್ ಅಂತ ಕರಿತೀರಿ, ಸೊ ಅದರ ಎಲ್ಲ ಸೈಡ್ಸ್ ಗಳು ಈಕ್ವಲ್ ಆಗಿರ್ಬೇಕು, ಜೊತೆಗೆ ಏನಾಗಿರ್ಬೇಕು ಡಯಾಗ್ನಲ್ಸ್ ಕೂಡ ಈಕ್ವಲ್ ಇರಬೇಕು ಅಲ್ವಾ. ಸೊ ಖಾಲಿ ಸೈಡ್ಸ್ ಗಳು ಈಕ್ವಲ್ ಇದ್ರೆ ಅದು ಒಂದು ರೋಂಬಸ್ ಕೂಡ ಆಗಿರುತ್ತೆ ಅಲ್ವಾ. ಹಾಗಾಗಿ ನಾವೇನ್ ಮಾಡ್ಬೇಕು, ಇವಾಗ ಇದನ್ನ ಸ್ಕ್ವೇರ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಎಲ್ಲ ಸೈಡ್ಸ್ ಗಳು ಈಕ್ವಲ್ ಇರಬೇಕು, ಜೊತೆಗೆ ಇದರ ಡಯಾಗ್ನಲ್ಸ್ ಗಳು ಕೂಡ ಈಕ್ವಲ್ ಇದೆ ಅಂತ ಪ್ರೂವ್ ಮಾಡಬೇಕು. ಏನಾದ್ರೂ ಈಕ್ವಲ್ ಇತ್ತು ಅಂತ ಅಂದ್ರೆ ಏನಾಗಿರುತ್ತೆ, ಇದು ಸ್ಕ್ವೇರ್ ಆಗಿರುತ್ತೆ ಆಯ್ತಾ. ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಸ್ಟ್ ನಮಗೆ ಏನ್ ಬೇಕು, ವರ್ಟಿಸಸ್ ಬೇಕು ಅಲ್ವಾ ಅಪ್ಪ. ಸೊ ವರ್ಟಿಸಸ್ ಅನ್ನ ಈಸಿಯಾಗಿ ತೆಗಿಬಹುದು ಅಲ್ವಾ. ಇದು ಯಾವ ಆಕ್ಸಿಸ್ ಆಗಿರುತ್ತೆ, ಎಕ್ಸ್ ಆಕ್ಸಿಸ್ ಆಗಿರುತ್ತೆ, ಇದು ವೈ ಆಕ್ಸಿಸ್ ಅಲ್ವಾ. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಪಾಯಿಂಟ್ ಏನಾಗಿದೆ, ಇಲ್ಲಿ 3 ಇದೆ. ವೈ ಆಕ್ಸಿಸಿನ ಪಾಯಿಂಟ್ ಏನಿದೆ 4 ಇದೆ. ಫಸ್ಟ್ ಯಾವಾಗ್ಲೂ ನೀವು ಎಕ್ಸ್ ಕೋಆರ್ಡಿನೇಟ್ ಅನ್ನ ಬರಿಬೇಕು, ನಂತರ ವೈ ಕೋಆರ್ಡಿನೇಟ್ ಅನ್ನ ಬರಿಬೇಕು ಆಯ್ತಾ. ಸೊ ಈಗ ಬಿ ಪಾಯಿಂಟ್ ಅಲ್ಲಿ ನೋಡಿ, ಸೊ ಎಕ್ಸ್ ಕೋಆರ್ಡಿನೇಟ್ ಏನಿದೆ ಇಲ್ಲಿ 6 ಇದೆ ಅಲ್ವಾ. ಸೊ ಅದೇ ರೀತಿ ವೈ ಕೋಆರ್ಡಿನೇಟ್ ಏನಿದೆ 7 ಇದೆ. ಸೊ 6,7 ಆಯ್ತು. ಸೊ ಸಿ ಪಾಯಿಂಟ್ ಎಕ್ಸ್ ಕೋಆರ್ಡಿನೇಟ್ ಏನಿದೆ ಇಲ್ಲಿ 9 ಇದೆ, ವೈ ಕೋಆರ್ಡಿನೇಟ್ ಏನಿದೆ 4 ಇದೆ ಆಯ್ತಾ. ಸೊ ಅದೇ ರೀತಿ ಡಿ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಸೊ ಎಕ್ಸ್ ಕೋಆರ್ಡಿನೇಟ್ 6 ಇದೆ, ವೈ ಕೋಆರ್ಡಿನೇಟ್ ಏನಿದೆ ಅಪ್ಪ 1 ಇದೆ. ವರ್ಟಿಸಸ್ ಗಳು ಸಿಕ್ಕಿದೆ. ಈಗ ನಾವು ಈಸಿಯಾಗಿ ಡಿಸ್ಟೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡಬಹುದು ಅಲ್ವಾ. ಸೊ ನಾವು ಫಸ್ಟ್ ಏನ್ ಚೆಕ್ ಮಾಡಬೇಕು, AB BC CD ಮತ್ತೊಂದು AD ಚೆಕ್ ಮಾಡಬೇಕು ಅಲ್ವಾ. ಜೊತೆಗೆ ಏನ್ ಚೆಕ್ ಮಾಡ್ತೀರಿ, ಇದರ ಡಯಾಗ್ನಲ್ಸ್ ಗಳನ್ನ ಚೆಕ್ ಮಾಡ್ತೀರಿ. ಸೊ ಡಯಾಗ್ನಲ್ಸ್ ಒಂದ್ ಡಯಾಗ್ನಲ್ ಏನಿದೆ ಇಲ್ಲಿ AC ಇದೆ ಅಲ್ವಾ, AC. ಇನ್ನೊಂದು ಡಯಾಗ್ನಲ್ ಏನಿದೆ BD ಇದೆ, ಸೊ BD. ಸೊ ಇಷ್ಟನ್ನು ಕೂಡ ನಾವೀಗ ಡಿಸ್ಟೆನ್ಸ್ ಫಾರ್ಮುಲಾದಿಂದ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗ್ಬೇಕು. ಫಸ್ಟ್ AB ನ ಚೆಕ್ ಮಾಡ್ಕೊಳ್ಳೋಣ ನಾವು. A ಎಷ್ಟಿದೆ 3,4 ಇದೆ, B ಅನ್ನೋದು 6,7 ಇದೆ ಅಲ್ವಾ. ಸೊ ಇದು x1 ಆಯ್ತು, ಇದು y1, ಇದನ್ನ x2 y2 ಅಂತ ತಗೊಳ್ತೀರಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾನ ಬರ್ಕೊಳ್ಳೋಣ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನಾಗುತ್ತೆ, AB is equal to square root of x2 minus x1 whole square plus y2 minus y1 whole square ಅಲ್ವಾ. ಸೊ x2 ಅಂತ ಅಂದ್ರೆ ಏನಪ್ಪಾ 6 ಇದೆ, ಮೈನಸ್ x1 ಅಂತ ಅಂದ್ರೆ 3 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಅಂದ್ರೆ 7 ಮೈನಸ್ y1 ಅಂತ ಅಂದ್ರೆ 4 ಹೋಲ್ ಸ್ಕ್ವೇರ್.
ಸೊ 6 ಮೈನಸ್ 3 ಅಂತ ಅಂದ್ರೆ 3 ಸ್ಕ್ವೇರ್ ಪ್ಲಸ್ 7 ಮೈನಸ್ 4 ಅಂತ ಅಂದ್ರೆ 3 ಹೋಲ್ ಸ್ಕ್ವೇರ್ ಆಯ್ತು. 3 ಸ್ಕ್ವೇರ್ ಅಂತ ಅಂದ್ರೆ ಎಷ್ಟಪ್ಪ 9 ಪ್ಲಸ್ 3 ಸ್ಕ್ವೇರ್ ಅಂತ ಅಂದ್ರೆ 9 ಆಯ್ತು. ಸೊ 9 ಪ್ಲಸ್ 9 ಅಂತ ಅಂದ್ರೆ 18 ಆಯ್ತು. ಎ ಬಿಯ ಡಿಸ್ಟೆನ್ಸ್ ಎಷ್ಟು ಸಿಗುತ್ತೆ ನಿಮಗೆ ಸ್ಕ್ವೇರ್ ರೂಟ್ ಆಫ್ 18 ಸಿಗುತ್ತೆ ಆಯ್ತಾ. ಸೊ ನೆಕ್ಸ್ಟ್ ಚೆಕ್ ಮಾಡಬೇಕಾಗಿರೋದು ಬಿ ಸಿ ನ ಅಲ್ವಾ. ಸೊ ಬಿ ಪಾಯಿಂಟ್ ಏನಿದೆ 6,7 ಇದೆ. ಸಿ ಪಾಯಿಂಟ್ ಏನಿದೆ ಅಪ್ಪ ಇಲ್ಲಿ 9,4 ಇದೆ. ಸೊ ಇದನ್ನ x1 ಇದನ್ನ y1 ತಗೊಳ್ತೀರಿ, ಇದನ್ನ x2 y2 ತಗೊಳ್ತೀರಿ. ಸೊ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ x2 ಅಂತ ಅಂದ್ರೆ ಏನು 9 ಮೈನಸ್ x1 ಅಂತ ಅಂದ್ರೆ 6 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಅಂದ್ರೆ 4 ಮೈನಸ್ y1 ಅಂತ ಅಂದ್ರೆ ಏನಾಗುತ್ತೆ 7 ಹೋಲ್ ಸ್ಕ್ವೇರ್. ಸೊ 9 ಮೈನಸ್ 6 ಅಂತ ಅಂದ್ರೆ 3 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 7 ಅಂತ ಅಂದ್ರೆ ಮೈನಸ್ 3 ಹೋಲ್ ಸ್ಕ್ವೇರ್. 3 ಸ್ಕ್ವೇರ್ ಅಂತ ಅಂದ್ರೆ 3 3s 9. ಸೊ ಪ್ಲಸ್ ಹಾಗೆ ಬರ್ಕೊಳ್ಳಿ. ಮೈನಸ್ 3 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಮೈನಸ್ 3 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ. ಮೈನಸ್ ಇಂಟು ಮೈನಸ್ ಪ್ಲಸ್ 3 3s 9. ಸೊ 9 ಪ್ಲಸ್ 9 ಅಂತ ಅಂದ್ರೆ 18 ಆಯ್ತು. ಇಲ್ಲೂ ಕೂಡ ಏನಾಗ್ತಾ ಇದೆ ಬಿ ಸಿ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಆಫ್ 18 ಸಿಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದೇನು ಸಿ ಡಿ ಚೆಕ್ ಮಾಡಬೇಕು. ಸೊ ಸಿ ಮತ್ತೆ ಡಿ ಪಾಯಿಂಟ್ ಅನ್ನ ಬರ್ಕೊಳ್ಳಿ. ಸೊ ಸಿ ಏನಿದೆ 9,4 ಇದೆ. ಡಿ ಅಂತ ಅಂದ್ರೆ 6,1 ಇದೆ ಅಲ್ವಾ. ಸೊ ಇದನ್ನ x1 y1 ಅಂತ ತಗೊಳ್ಳೋಣ, ಇದನ್ನ x2 y2 ಅಂತ ತಗೊಳ್ಳೋಣ. ಸೊ ಡಿಸ್ಟೆನ್ಸ್ ಸಿ ಡಿ ಆ ಡಿಸ್ಟೆನ್ಸ್ ಏನಾಗಿರುತ್ತೆ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗಿರುತ್ತೆ ಅಲ್ವಾ. ಅಂತ ಅಂದ್ರೆ 6 ಮೈನಸ್ x1 ಅಂತ ಅಂದ್ರೆ 9 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಅಂದ್ರೆ 1 ಮೈನಸ್ y1 ಅಂತ ಅಂದ್ರೆ 4 ಹೋಲ್ ಸ್ಕ್ವೇರ್ ಮೈನಸ್ 9 ಅಂತ ಅಂದ್ರೆ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 4 ಅಂತ ಅಂದ್ರೆ ಮೈನಸ್ 3 ಹೋಲ್ ಸ್ಕ್ವೇರ್. ಮೈನಸ್ 3 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಏನಪ್ಪಾ ಮೈನಸ್ 3 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ. ಮೈನಸ್ ಇಂಟು ಮೈನಸ್ ಪ್ಲಸ್ 3 3s 9 ಪ್ಲಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಪ್ಲಸ್ 9 ಪ್ಲಸ್ 9 ಅಂತ ಅಂದ್ರೆ 18 ಆಯ್ತು. ಸೊ ಸಿ ಡಿ ಕೂಡ ನಿಮಗೆ ಎಷ್ಟು ಬರ್ತಾ ಇದೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 18 ಬರ್ತಾ ಇದೆ. ಸೊ ನೆಕ್ಸ್ಟ್ ನಾವೇನ್ ಚೆಕ್ ಮಾಡ್ಕೋಬೇಕು ಇಲ್ಲಿ ಎ ಡಿ ವ್ಯಾಲ್ಯೂನ ಚೆಕ್ ಮಾಡಬೇಕು ಅಲ್ವಾ. ಸೊ ಎ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ಅಲ್ಲಿ 3,4 ಅಂತ ಕೊಟ್ಟಿದ್ದಾರೆ. ಸೊ ಡಿ ಪಾಯಿಂಟ್ ಏನಿದೆ 6,1 ಇದೆ ಅಲ್ವಾ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಎ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗಿರುತ್ತೆ. ಸೊ x2 ಅಂತ ಇದನ್ನ x1 y1 ಅಂತ ತಗೊಳ್ಳಿ, ಇದನ್ನ x2 y2 ಅಂತ ತಗೊಳ್ಳೋಣ. ಸೊ x2 ಅಂತ ಅಂದ್ರೆ 6 ಮೈನಸ್ x1 ಅಂತ ಅಂದ್ರೆ 3 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಅಂದ್ರೆ 1 ಮೈನಸ್ y1 ಅಂತ ಅಂದ್ರೆ 4 ಹೋಲ್ ಸ್ಕ್ವೇರ್ ಮೈನಸ್ 3 ಅಂತ ಅಂದ್ರೆ 3 ಹೋಲ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 4 ಅಂತ ಅಂದ್ರೆ ಮೈನಸ್ 3 ಹೋಲ್ ಸ್ಕ್ವೇರ್. 3 ಸ್ಕ್ವೇರ್ ಅಂತ ಅಂದ್ರೆ 9. ಸೊ ಮೈನಸ್ 3 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಮೈನಸ್ 3 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡೋದು. ಮೈನಸ್ ಇಂಟು ಮೈನಸ್ ಪ್ಲಸ್ 3 3s 9. ಸೊ 9 ಪ್ಲಸ್ 9 ಅಂತ ಅಂದ್ರೆ 18 ಆಯ್ತು. ಸೊ ಇಲ್ಲಿಗೆ ನಮಗೆ ಏನಾಯ್ತು ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಅಂತ ಗೊತ್ತಾಯ್ತು ಅಲ್ವಾ. ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಬಂತು. ಎಲ್ಲವೂ ಕೂಡ ರೂಟ್ 18 ಬರ್ತಾ ಇದೆ ಅಲ್ವಾ. ನೆಕ್ಸ್ಟ್ ನಾವೇನ್ ಚೆಕ್ ಮಾಡಬೇಕು ಇವಾಗ ಡಯಾಗ್ನಲ್ಸ್ ಕೂಡ ಚೆಕ್ ಮಾಡಬೇಕು. ಡಯಾಗ್ನಲ್ಸ್ ಕೂಡ ಈಕ್ವಲ್ ಇರಬೇಕು ಅಲ್ವಾ. ಸೊ ಈಗ ಡಯಾಗ್ನಲ್ಸ್ ಅನ್ನ ಚೆಕ್ ಮಾಡೋಣ ಆಯ್ತಾ. ಡಯಾಗ್ನಲ್ಸ್ ಏನಾಗಿರ್ತಾವಪ್ಪ ಒಂದು ಎ ಸಿ ಇದೆ ಅಲ್ವಾ. ಸೊ ಎ ಸಿ ಎ ಪಾಯಿಂಟ್ ಏನಿದೆ ಇಲ್ಲಿ 3,4 ಇದೆ. ಇನ್ನೊಂದು ಸಿ ಪಾಯಿಂಟ್ 9,4 ಇದೆ ಅಲ್ವಾ. ಸೊ ಎ ಪಾಯಿಂಟ್ ಅಲ್ಲಿ ಇದನ್ನ x1 ಇದನ್ನ y1 ತಗೊಳ್ಳೋಣ, ಇದನ್ನ x2 y2 ತಗೊಳ್ಳೋಣ. ಸೊ ಎ ಸಿ ಏನಾಗುತ್ತೆ ಡಿಸ್ಟೆನ್ಸ್ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ x2 ಅಂತ ಅಂದ್ರೆ 9 ಮೈನಸ್ x1 ಅಂತ ಅಂದ್ರೆ ಎಷ್ಟಿದೆ 3 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಅಂದ್ರೆ 4 ಮೈನಸ್ y1 ಅಂತ ಅಂದ್ರೆ 4 ಆಯ್ತಾ ಹೋಲ್ ಸ್ಕ್ವೇರ್ ವಿತ್ 9 ಮೈನಸ್ 3 ಅಂತ ಅಂದ್ರೆ 6 ಸ್ಕ್ವೇರ್ ಪ್ಲಸ್ 4 ಮೈನಸ್ 4 ಅಂತ ಅಂದ್ರೆ ಏನಾಗುತ್ತೆ 0 ಆಗುತ್ತೆ. ಸೊ 6 ಸ್ಕ್ವೇರ್ ಅಂತ ಅಂದ್ರೆ ಎಷ್ಟಾಯ್ತಪ್ಪ 36. ಸ್ಕ್ವೇರ್ ರೂಟ್ ಆಫ್ 36 ವ್ಯಾಲ್ಯೂ ಗೊತ್ತಿದೆ ನಮಗೆ ಅಲ್ವಾ 6. ಓಕೆನಾ. ಸೊ ನೆಕ್ಸ್ಟ್ ಏನ್ ಚೆಕ್ ಮಾಡಬೇಕು ನಾವು ಇನ್ನೊಂದು ಡಯಾಗ್ನಲ್ ಇದೆ. ಎ ಸಿ ಆಯ್ತು, ಇನ್ನೊಂದು ಡಯಾಗ್ನಲ್ ಏನಿರೋದಲ್ಲಿ ಬಿ ಡಿ ಇದೆ. ಸೊ ಬಿ ಡಿ ನ ಚೆಕ್ ಮಾಡೋಣ. ಸೊ ಬಿ ಎಷ್ಟಿದೆ 6,7 ಇದೆ. ಡಿ ಪಾಯಿಂಟ್ ಅಲ್ಲಿ 6,1 ಇದೆ ಅಲ್ವಾ. ಸೊ ಇದನ್ನ x1 y1 ಅಂತ ತಗೊಳ್ಳೋಣ, ಇದನ್ನ x2 y2 ತಗೊಳ್ಳೋಣ. ಸೊ ಡಿಸ್ಟೆನ್ಸ್ ಏನಾಗುತ್ತೆ ಬಿ ಡಿದು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ನೋಡಿ x2 ಅಂತ ಅಂದ್ರೆ 6 ಇದೆ ಮೈನಸ್ x1 ಅಂತ ಅಂದ್ರೆ 6 ಇದೆ ಸ್ಕ್ವೇರ್ ಪ್ಲಸ್ y2 ಅಂತ ಅಂದ್ರೆ 1
ಮೈನಸ್ y1 ಅಂತ ಅಂದರೆ 7 ಹೋಲ್ ಸ್ಕ್ವೇರ್. ಸೊ 6 ಮೈನಸ್ 6 ಅಂತ ಅಂದರೆ 0, 1 ಮೈನಸ್ 7 ಅಂತ ಅಂದರೆ ಮೈನಸ್ 6 ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಮೈನಸ್ 6 ಹೋಲ್ ಸ್ಕ್ವೇರ್ ಅಂತ ಅಂದರೆ ಏನು ಮಾಡ್ತೀರಪ್ಪ, ಮೈನಸ್ 6ಅನ್ನು 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ. ಮೈನಸ್ ಇಂಟು ಮೈನಸ್ ಪ್ಲಸ್ 6 6 ಇಸ್ 36. ಸ್ಕ್ವೇರ್ ರೂಟ್ ಆಫ್ 36 ವ್ಯಾಲ್ಯೂ ಎಷ್ಟು ಬರುತ್ತೆ, 6 ಬರುತ್ತೆ ಅಲ್ವಾ. ಸೊ ಇಲ್ಲಿ ನೋಡಿ ಎಲ್ಲ ಸೈಡ್ಸ್ಗಳು ಕೂಡ ಈಕ್ವಲ್ ಇದೆ ನಮಗೆ, ಜೊತೆಗೆ ಡಯಾಗ್ನಲ್ಸ್ಗಳು ಕೂಡ ಈಕ್ವಲ್ ಬರ್ತಿದೆ ಅಲ್ವಾ. ಹಾಗಾಗಿ ABCD ಅನ್ನೋದು ಏನಾಗಿರುತ್ತೆ, ಸ್ಕ್ವೇರ್ ಆಗಿರುತ್ತೆ ಆಯ್ತಾ. ಸೊ ಚಂಪ ಕರೆಕ್ಟ್ ಆಗಿರ್ತಾರೆ ಆಯ್ತಾ. ನನ್ನ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾ ಇದ್ರೆ, ಯೂಸ್ಫುಲ್ ಅಂತ ಅನಿಸ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮಕ್ಕಳೇ, ಸರಿನಾ ಅಪ್ಪ.